ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಈ ಕಾಂಗ್ರೆಸ್ಸಿನ ಡಿಎನ್ಎ ಯಲ್ಲೇ ಈ ಒಂದು ಓಲೈಕೆ ಅನ್ನುವಂಥ ಒಂದು ಪಿಡುಗು ರೋಗ ಕಾಂಗ್ರೆಸ್ಸಿನ ಡಿಎನ್ಎ ಯಲ್ಲೇ ಬಂದ್ಬಿಟ್ಟಿದೆ. ಇವತ್ತು ಏನು ಕಾಂಗ್ರೆಸ್ ಓಲೈಕೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಅದು ಯಾವ ರೀತಿಯಿಂದಲೂ ಆಶ್ಚರ್ಯ ತರಿಸಲ್ಲ. ನೀವು ಒಮ್ಮೆ ಇತಿಹಾಸದೊಳಗೆ ಮುಳುಗಿದ್ರೆ, ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್, ಯಾವ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಅಂತ ತಾವು ಹೇಳ್ಕೊತಾರೋ ಆ ಕಾಂಗ್ರೆಸ್ ಕೂಡ ವಿಪರೀತ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿಕೊಂಡಿತ್ತು. ಹಿಂದೂಗಳನ್ನ ಈಗಿನ ಕಾಂಗ್ರೆಸ್ ಯಾವ ರೀತಿ ಕಡೆಗಣಿಸ್ತಿತ್ತೋ ಅದೇ ರೀತಿ ಆಗಿನ ಕಾಂಗ್ರೆಸ್ ಕೂಡ ಕಡೆಗಣಿಸ್ತಲೇ ಬಂದಿತ್ತು ಅನ್ನುವಂಥದ್ದು ಒಂದು ಕಠೋರವಾದ ಸತ್ಯ. ನೋಡಿ, ಯಾವೆಲ್ಲ ರೀತಿಯಲ್ಲಿ ಮುಸ್ಲಿಮರನ್ನು ಓಲೈಸ್ತಾ ಇತ್ತು ಆಗಿನ ಕಾಂಗ್ರೆಸ್ ಅಂತ ನಾನು ನಿಮಗೆ ಇತಿಹಾಸವನ್ನು ಹೇಳ್ತೀನಿ. 1899 ಲಕ್ನೋ ಕಾಂಗ್ರೆಸ್ ಅಧಿವೇಶನಕ್ಕೆ ಮುಸ್ಲಿಂ ಪ್ರತಿನಿಧಿಗಳನ್ನ ಕರೆಸ್ತಾರೆ ಕಾಂಗ್ರೆಸ್ನವರು. ಆಗ ಅವ್ರಿಗೆಲ್ಲ ಏನೇನೆಲ್ಲ ಅನುಕೂಲತೆಗಳನ್ನ ಮಾಡಿಕೊಡ್ತಾರೆ, ಅಂದಿನ ಕಾಂಗ್ರೆಸ್ ಏನೆಲ್ಲ ಅನುಕೂಲತೆಗಳನ್ನ ಮಾಡಿಕೊಡ್ತು ಅಂತ ಅಂದಿನ ಅತಿ ಹಿರಿಯ ನೇತಾರ, ಕಾಂಗ್ರೆಸ್ಸಿನ ಅತಿ ಹಿರಿಯ ನೇತಾರಾಗಿದ್ದಂತ ಸ್ವಾಮಿ ಶ್ರದ್ಧಾನಂದರು ಹೇಳ್ತಾರೆ. ನೋಡಿ, ಅವ್ರು ಹೇಳ್ತಾರೆ, ಅಧಿವೇಶನಕ್ಕೆ ಕರೆತರಲಾಗಿದ್ದ ಮುಸ್ಲಿಂ ಪ್ರತಿನಿಧಿಗಳಿಗೆ ಪ್ರತಿನಿಧಿ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿತ್ತು. 10 ರೂಪಾಯಿ ಭೋಜನ ಶುಲ್ಕವನ್ನ ಮನ್ನಾ ಮಾಡಲಾಗಿತ್ತು. ವಿಶೇಷ ಔತಣಕೂಟಗಳಿಗೂ ಅವರಿಂದ ಹಣ ಕೇಳ್ತಿರ್ಲಿಲ್ಲ. ಅಧಿವೇಶನ ನಡೆವಲ್ಲಿ ಅವರು ಉಳಿಯುತ್ತಿದ್ದದು, ಅಂದ್ರೆ ಅಧಿವೇಶನ ಎಲ್ಲಿ ನಡೀತಿತ್ತು ಅಲ್ಲಿ ಅವರು ಉಳಿತಾ ಇದ್ದಿದ್ದು ಕೆಲವು ನಿಮಿಷ ಮಾತ್ರ. ಆಮೇಲೆ ಅವರು ಉಪಾಹಾರದ ಶಾಮಿಯಾನದಲ್ಲಿ ಕುಳಿತು ಮನಬಂದಂತೆ ವಜಾ ಮಾಡ್ತಿದ್ರು. ಆಮೇಲೆ ಮತ್ತೆ ಹೇಳ್ತಾರೆ ಸ್ವಾಮಿ ಶ್ರದ್ಧಾನಂದರು, ಅಧಿವೇಶನದಲ್ಲಿ ಮುಸ್ಲಿಂ ನಿಧಿಯೊಬ್ಬ ಎದ್ದು ನಿಂತು ಹಜರತ್ ನಾನೊಬ್ಬ ಮಹಮ್ಮದೀಯ ಅಂತ ಹೇಳಿದ್ರೆ, ಆಗ ಕೆಲವು ಹಿಂದೂ ಪ್ರತಿನಿಧಿಗಳು ಎದ್ದು ನಿಂತು ಆ ಮೊಹಮ್ಮದೀಯ ಪ್ರತಿನಿಧಿಗಳು ಎಲ್ಲರೂ ಉಗೆ ಅನ್ನಿ ಅಂತ ಘೋಷಣೆ ಕೊಡ್ತಿದ್ದ ಅಂತ, ಎಲ್ಲರೂ ಉಗೆ ಅಂತಿದ್ರು ಅಂತ. ಇದನ್ನು ಸ್ವಾಮಿ ಶ್ರದ್ಧಾನಂದರು ಹೇಳ್ತಾರೆ. ಇನ್ನೊಬ್ಬ ಕಾಂಗ್ರೆಸ್ ಹಿರಿಯ ನಾಯಕರಾಗಿದ್ದಂತ ಆಗ ಸುರೇಂದ್ರನಾಥ ಬ್ಯಾನರ್ಜಿ ಅವರು ಕೂಡ ಇದನ್ನೇ ಹೇಳ್ತಾರೆ. ನೋಡಿ, ದಿಸ್ ಈಸ್ ಹೌ ಕಾಂಗ್ರೆಸ್ ಹಸ್ ಕಮ್ ವರ್ಕ್. ಇದೇ ರೀತಿಯಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಬಂದಿದೆ. ಹಾಗಾಗಿ ನೋಡಿ, ಆಲೋಚನೆ ಮಾಡಿ, ಯಾವ ಪಕ್ಷಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ ನಮ್ಮ ತಲೆಯಲ್ಲಿ ಭ್ರಮೆ ತುಂಬಿದ್ದಾರೋ ಅದು ನಿಜಾನ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ನಮಗೆಲ್ಲವೂ ತೆಗಿತಾ ಹೋಗುತ್ತೆ, ಸತ್ಯಗಳು ತೆಗಿತಾ ಹೋಗುತ್ತೆ. ನಮಸ್ತೆ.